ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ಧಗಧಗಿಸ್ತಾ ಇದೆ. ಇವತ್ತು ಸಂಪುಟ ಸಭೆಯಲ್ಲಿ ಆಕ್ರೋಶದ ಕಿಚ್ಚು ಸ್ಫೋಟವಾಗುತ್ತಾ? ಇಷ್ಟು ದಿನ ಹೊರಗಡೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಸಂಪುಟ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಗುತ್ತಾ? ಹೈಕಮಾಂಡ್ ಭೀತಿ, ಬಹಿರಂಗವಾಗಿ ಸಚಿವರು ವಿರೋಧಿಸಿರಲಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹಲವು ಸಚಿವರು ಹೇಳ್ತಾ ಇದ್ದಾರೆ. ಅಹಿಂದ ಸಚಿವರು ಬಹಿರಂಗವಾಗಿಯೇ ಜಾತಿ ಗಣತಿಯ ಪರ ವಾದವನ್ನ ಇಡ್ತಾ ಇದ್ದಾರೆ. ಇವತ್ತಿನ ಕ್ಯಾಬಿನೆಟ್ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಜಾತಿ ಗಣತಿ ವರದಿ ಹೆಸರಲ್ಲಿ ಸಿದ್ದರಾಮಯ್ಯ ಸಂಪುಟವೇ ಇಬ್ಬಾಗವಾಯ್ತಾ? ನೋಡಿ, ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವರವರು ಮಾಡ್ತಾರೆ. ಇದೇನು ನಾವು ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದು ಏನಲ್ಲ. ರಾಜ್ಯ ಸರ್ಕಾರದವ್ರು ಏನು ನಿರ್ಣಯ ಮಾಡ್ತಾರೋ ಅವರು ಡಿಸ್ಕಸ್ ಮಾಡಿ ಅವ್ರ ಕ್ಯಾಬಿನೆಟ್ನಲ್ಲಿ ಏನು ಹೊರಗೆ ಬರ್ತದೋ ಮತ್ತು ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಯಾರಿಗೂ ಅನ್ಯಾಯ ಆಗಲ್ಲ, ಚರ್ಚೆ ಮಾಡ್ತೀವಿ ಅಂತ. ಚರ್ಚೆ ಮಾಡಿ ಏನು ಮಾಡಬೇಕು, ಅದನ್ನು ಪರಿಷ್ಕರಣೆ ಮಾಡಬೇಕಾ, ಅಪ್ಡೇಟ್ ಮಾಡಬೇಕಾ, ಕರೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರೋದು ಕ್ಯಾಬಿನೆಟ್. ಎಲ್ಲ ಸಬ್ಜೆಕ್ಟ್ ಬಿಟ್ಟು ನನಗೆ 100ಕ್ಕೆ 100 ನಂಬಿಕೆ ಇದೆ. ನಮ್ಮ ಕ್ಯಾಬಿನೆಟು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಥರದ ಈ ಲಿಂಗಾಯತ ಸಮಾಜ, ಒಕ್ಕಲಿಗ ಸಮಾಜ ಅಥವಾ ಸಣ್ಣ ಪುಟ್ಟ ಸಮಾಜದವರು ಏನು ನಮಗೆ ಕೆಲವು ನೋವಿದೆ ಅಂತ ಹೇಳಿದ್ದಾರೆ, ಅದೆಲ್ಲಕ್ಕೂ ನ್ಯಾಯ ಒದಗಿಸ್ಕೊಡ್ತೀವಿ. ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಾದ್ಮೇಲೆ ಪ್ರತಿಭಟನೆ ಮಾಡಿದ್ರೆ ಅರ್ಥ ಆಯ್ತದೆ. ಇನ್ನೂ ಏನು ತೀರ್ಮಾನ ತಗೊಳ್ಳೋದಕ್ಕೆ ಮೊದಲು ಪ್ರತಿಭಟನೆ ಏನು ಹೇಳಕ್ಕೆ ನೋಡಿ, ಆಗಬೇಕಾದಂಥ ಚರ್ಚೆಗಳು ಬಿಟ್ಟು ಏನೇನೋ ಚರ್ಚೆಗಳು ಆಗ್ತಾ ಇದ್ದಾವೆ. ಏನು ಚರ್ಚೆಗಳು ಆಗ್ತಾ ಇದ್ದಾವೆ? ಯಾರ್ಯಾರ್ದು ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದು ನನ್ನ ಜಾತಿ ಕಮ್ಮಿ ಇದೆ, ನನ್ನ ಜಾತಿ ಜಾಸ್ತಿ ಇದೆ ಅನ್ನೋದು ಚರ್ಚೆ ಬಿಟ್ಟರೆ ಇಲ್ಲಿ ಬೇರೆ ಚರ್ಚೆನ. ಅದಕ್ಕೆ ದಯಮಾಡಿ ಇವತ್ತು ಸಾಯಂಕಾಲ 4 ಗಂಟೆಗಿದೆ, ಅದರಲ್ಲಿ ಯಾರ್ಯಾರೆಲ್ಲರೂ ಸ್ಟಡಿ ಮಾಡ್ಕೊಂಡ್ಬಂದಿದ್ದಾರೆ ಅದ್ರ ಬಗ್ಗೆ ಸವಿಸ್ತಾರವಾದಂಥ ಚರ್ಚೆಯಾಗಿ ಮುಖ್ಯಮಂತ್ರಿಗಳು ಏನು ನಿರ್ಧಾರ ತಗೊಂತಾರೆ ನೋಡೋಣ. ಕ್ಯಾಬಿನೆಟಲ್ಲಿ ಇವತ್ತು ತೀರ್ಮಾನ ಆಗಬೇಕಾಗಿರೋದು. ನಿನ್ನೆ ನಮ್ಮ ಅಮೀರ್ ಶರೀಯತ್ ಗುರುಗಳು ಮೀಟಿಂಗ್ ಕರೆದಿದ್ರು. ಅದೇ ಯಾವ ಥರ ಇದೆ, ಯಾವ ಥರ ಮಾಡಕ್ಕೆ ಹೊಟ್ಟಿದ್ದೀರಂತ ಅವನು ಹೇಳಿದ್ದೀನಿ. ನಾವಿನ್ನೂ ಏನು ತೀರ್ಮಾನ ತಗೊಂಡಿಲ್ಲ. ಇವತ್ತು ಕ್ಯಾಬಿನೆಟ್ ಚರ್ಚೆಗೆ ಕರೆದವ್ರೆ. ಈ ಕ್ಯಾಬಿನೆಟಲ್ಲಿ ಚರ್ಚೆ ಆದಮೇಲೆ ಗೊತ್ತಾಗ್ತದೆ. ಈಗ ಏನು ಮಾಡಬೇಕಂತ ತೀರ್ಮಾನ ಏನಾಗಿಲ್ಲ, ಹೆಂಗೆ ವಿರೋಧ ಮಾಡ್ತಾರೆ? ಈಗ ಒಂದು ನಿಮಿಷ, ಈಗ ತೀರ್ಮಾನ ಆದಮೇಲೆ ತಾನೇ. ಈಗ ಇನ್ನು ತೀರ್ಮಾನನೇ ಆಗಲಿಲ್ಲ ಏನು, ಈಗ ಕ್ಯಾಬಿನೆಟ್ ಆದಮೇಲೆ ಮಾತಾಡ್ತೀವಿ. ಸಚಿವ ಸಂಪುಟದಲ್ಲಿ ಸಮುದಾಯದ ಪ್ರಮುಖ ಮುಖಂಡಗಳ ಮತ್ತು ಎಲ್ಲ ನಮ್ಮ ಮಠಾಧೀಶರ, ಸಾರ್ವಜನಿಕರ, ಎಲ್ಲ ಸಮುದಾಯದವ್ರ ಜೊತೆಯಲ್ಲೂ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಮಾಡಿ ಇವತ್ತು ನನ್ನ ಅಭಿಪ್ರಾಯ ಏನಿದೆ ಅದನ್ನು ಮಂಡನೆ ಮಾಡ್ತೇನೆ. ಒಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಾವ್ಯಾರೂ ಜಾತಿ ಗಣತಿ ವಿರೋಧಿಗಳಲ್ಲ. ಮತ್ತೆ ಇವತ್ತು ಯಾವುದೇ ರೀತಿಯಲ್ಲಿ ನಮ್ಮ ಸಮುದಾಯದ ಇವತ್ತೇನು ಅವರಿಗೆ ಸಾಮಾಜಿಕ ನ್ಯಾಯ ಅವರಿಗೆ ಕೊಡಿಸುವಂಥದ್ದು. ಯಾಕಂದರೆ ಸಾಮಾಜಿಕ ನ್ಯಾಯ ಯಾವುದೇ ಒಂದು ವ್ಯಕ್ತಿ, ಒಂದು ಜಾತಿ, ಒಂದು ಪ್ರಾಂತಕ್ಕೆ ಸೀಮಿತವಾದಂಥದ್ದಲ್ಲ. ಸಾಮಾಜಿಕ ನ್ಯಾಯ ಈ ದೇಶದಲ್ಲಿರುವಂಥ ಎಲ್ಲ ಸಮುದಾಯಗಳಿಗೆ ನಾವು ಕೊಡಬೇಕಾಗ್ತದೆ. ಸಂವಿಧಾನಬದ್ಧವಾಗಿಯೂ ಸಮಾಜದಲ್ಲಿರುವಂಥ ಕಡೆ ವ್ಯಕ್ತಿ, ಅವನು ಶೋಷಿತ ಸಮುದಾಯಕ್ಕೆ ಒಳಗಾಗಿದ್ದವರು ಇರಬಹುದು, ಪರಿಶಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅವರ ಜೊತೆಯಲ್ಲಿ ಮೇಲ್ವರ್ಗದ ಬಡವರಿಗೂ ನಾವು ಸಾಮಾಜಿಕ ನ್ಯಾಯ ಕೊಡಲೇಬೇಕಾಗ್ತದೆ. ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ, ತತ್ವ ಇದೆ. ಆ ಆಧಾರದ ಮೇಲೆ ನಮ್ಮ ಸರ್ಕಾರ ಈ ವರದಿ ಬಗ್ಗೆ ಏನ್ ಮಾಡಬೇಕು ಅನ್ನೋಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಮಾಡುತ್ತೇವೆ. ಜಾತಿ ಗಣತಿಗೆ ವಿರೋಧ ಇಲ್ಲ, ಆದರೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಸರಿಯಾದಂಥ ಅಂಕಿಅಂಶಗಳನ್ನು ತರಿಸ್ಕೊಂಡು ಮಾಡಿ ಅಂತೇಳಿ ಮನವಿ ಮಾಡಿ, ರೀಸರ್ವೆ ಮಾಡಿಸಿ ಪುನಃ ಅಂಕಿಅಂಶಗಳ ಸಮೇತ ಮತ್ತೊಮ್ಮೆ ಅದನ್ನು ಮಂಡಿಸಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಈಗ ಜನಗಳಲ್ಲಿ ತಲೆಯಲ್ಲಿ ಹುಳ ಬಿಟ್ಬಿಟ್ಟವ್ರೆ, ಅವೈಜ್ಞಾನಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.